ಆದ್ರೆ ಅವಳು ಹಳೇ ತಲೆ, ಮನೆಯಲ್ಲೇ ಇದ್ರು ರಾಜಕೀಯದ ಬಗ್ಗೆ ಅವಳು ಚೆನ್ನಾಗಿ ತಿಳ್ಕೊಂಡಿದ್ದಾಳೆ. ಸೊ ನಾವು ಅವಳನ್ನ ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು. ಯಾವುದೇ ಕಾರಣಕ್ಕೂ ಅವರು ಗೆಲ್ಲಬಾರ್ದು ಅಷ್ಟೇ. ನಾಳೆಯಿಂದ ಅವರು ಪ್ರಚಾರ ಶುರು ಮಾಡ್ತಿದ್ದಾರಂತೆ. ಅವರು ಎಲ್ಲಿ ಪ್ರಚಾರ ಮಾಡ್ತಿದ್ದಾರೆ, ಹೇಗೆ ಪ್ರಚಾರ ಮಾಡ್ತಿದ್ದಾರೆ ಎಲ್ಲ ನಾವು ತಿಳ್ಕೋಬೇಕು. ಅದೇನೋ ಸರಿ ಮಾಮ್, ಆದ್ರೆ ಅವರು ಪ್ರಚಾರ ಎಲ್ಲೆಲ್ಲಿ ಮಾಡ್ತಾರೆ ಅಂತ ತಿಳ್ಕೊಂಡು ನಾವೇನ್ ಮಾಡಕ್ಕಾಗತ್ತೆ? ಕಮ್ ಆನ್ ಮ್ಯಾಡಿ, ಅವರು ಪ್ರಚಾರ ಮಾಡಿದ್ರೆ ತಾನೇ ಗೆಲ್ಲಕ್ ಸಾಧ್ಯ. ಅವರು ಪ್ರಚಾರ ಮಾಡಲೇಬಾರ್ದು. ಅವರು ಎಲ್ಲಿ ಪ್ರಚಾರ ಮಾಡಬೇಕು ಅಂತ ಅನ್ಕೊಂಡಿದಾರೋ ಅಲ್ಲಿ ಪ್ರಚಾರ ಮಾಡೋದಕ್ಕೆ ಅವ್ರಿಗೆ ಪರ್ಮಿಷನ್ ಸಿಗ್ಬಾರ್ದು. ಅದು ಮೀರಿ ಅವ್ರೇನಾದ್ರೂ ಪ್ರಚಾರ ಅಂತ ಬೀದಿಗೆ ಇಳಿದ್ರೆ ಅವ್ರ ಮೇಲೆ ಕಲ್ಲು ಬೀಳ್ಬೇಕು, ಜನ ಅವ್ರ ವಿರುದ್ಧ ತಿರುಗಿ ಬೀಳ್ಬೇಕು. ಯಾವುದೇ ಕಾರಣಕ್ಕೂ ಅವ್ರು ಗೆಲ್ಲಬಾರ್ದು, ಆ ಶ್ರಾವಣಿ ಗೆಲ್ಲೇಬಾರ್ದು. ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ ಮಾಡಿ, ಈ ಕೆಲಸ ಆಗ್ಲೇಬೇಕು. ಡೋಂಟ್ ವರಿ ಮಾಮ್, ಇದನ್ನೆಲ್ಲ ನಾನು ನೋಡ್ಕೋತೀನಿ. ನಾನು ಅದಕ್ಕೆಲ್ಲ ವ್ಯವಸ್ಥೆ ಮಾಡ್ತೀನಿ. ಅಂದಾಗೆ ಮಾಮ್, ಇನ್ನೊಂದು ವಿಷಯ. ಏನದು? ಮಾಮ್, ಅದು ಸಾವಿತ್ರಿಗೆ ಹೆರಿಗೆ ಟೈಮು ಹತ್ರ ಬಂದಿದೆ. ನಾವು ಬೇರೆ ಎಲೆಕ್ಷನ್ ಅಂತ ಓಡಾಡ್ತಿರ್ತೀವಿ. ಅವಳನ್ನ ಹಾಸ್ಪಿಟ್ಲಿಗೆ ಸೇರಿಸೋದು ಅಥವಾ ಮನೇಲೆ ಏನಾದರೂ ವ್ಯವಸ್ಥೆ ಮಾಡೋದು. ಮಾಡಿ ವಾಟ್ಸ್ ರಾಂಗ್ ವಿತ್ ಯು ಮಾಡಿ? ನನಗೆ ಇಲ್ಲಿ ಎಲೆಕ್ಷನ್ ವಿಷಯ ನೋಡ್ಕೊಳ್ಳೋದಕ್ಕೆ ಟೈಮ್ ಸಾಕಾಗ್ತಿಲ್ಲ. ಅಂಥದ್ರಲ್ಲಿ ಅವಳಿಗೆ ಡೆಲಿವರಿ ಮಾಡಬೇಕು, ಹಾಸ್ಪಿಟ್ಲಿಗೆ ಸೇರಿಸ್ಲಾ ಅಂತ ಕೇಳ್ತಿಲ್ಲ. ನೋಡು, ಅವಳನ್ನ ಈ ಮನೇಲಿ ಇಟ್ಕೊಂಡಿರೋದೇ ದೊಡ್ಡ ವಿಷಯ. ಅವಳಿಗೆ ಡೆಲಿವರಿ ಆದ್ರೇನು, ಆಗದೆ ಹೋದ್ರೆ ನನಗೇನು, ಐ ರಿಯಲಿ ಡೋಂಟ್ ಕೇರ್ ಮಾಡಿ. ನೋಡು, ಈಗೇನಿದ್ರು ಬರೀ ಎಲೆಕ್ಷನ್ ಬಗ್ಗೆ ಮಾತ್ರ ಮಾತಾಡ್ಬೇಕು. ನಾನು ಈ ಎಲೆಕ್ಷನ್ ಅಲ್ಲಿ ಗೆಲ್ಬೇಕು, ನಾನು ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡೋದು, ಬೇರೆ ಯಾವುದು ನನಗೆ ಬೇಕಾಗಿಲ್ಲ ಮಾಡಿ. ಹಂಗಂದ್ರೆ ಆಗುತ್ತಾ ಮಾಮ್? ನೀನು ಒಬ್ಳು ತಾಯಿ ಅಲ್ವಾ? ಇಂಥ ಟೈಮಲ್ಲಿ ಎಷ್ಟು ರಿಸ್ಕ್ ಇರುತ್ತೆ ಅಂತ ನಿಂಗೂ ಗೊತ್ತು. ಮಾಡಿ, ಏನಾಗಿದೆ ನಿನಗೆ? ಅಲ್ಲ, ಅವಳ ಬಗ್ಗೆ ಯೋಚನೆ ಮಾಡ್ತಾ ಕೂತ್ಕೊಳ್ಳೋಷ್ಟು ಟೈಮ್ ನಮ್ಗಿದ್ಯಾ? ಯೋಚನೆ ಮಾಡಬೇಕು ಅಂತ ಹೇಳ್ತಿಲ್ಲ ಮಾಮ್, ನಾನೇನು ಇದನ್ನ ಪ್ರೀತಿಯಿಂದ ಹೇಳ್ತಿದ್ದೀನಿ ಅನ್ಕೋಬೇಡ. ನನಗೆ ಅವಳ ಬಗ್ಗೆ ಯಾವ ಕನ್ಸರ್ನ್ ಕೂಡ ಇಲ್ಲ. ಆದ್ರೆ ಅವಳನ್ನ ಒಬ್ಬ ತಾಯಿಯಾಗಿ ನೋಡಿದಾಗ ನನಗೆ ನೀನೇ ನೆನಪಾಗ್ತೀಯ. ಈಗ ಅವಳ ಹೊಟ್ಟೆಯಲ್ಲಿ ಮಗು ಇರೋ ಹಾಗೆ ನಾನು ನಿನ್ನ ಹೊಟ್ಟೆಲಿದ್ದೆ ತಾನೆ. ಆ ಟೈಮಲ್ಲಿ ನೀನು ಎಷ್ಟು ಕಷ್ಟಪಟ್ಟಿದ್ಯೋ ಅಂತ ಗೊತ್ತಿಲ್ಲ. ಅದೆಲ್ಲ ನೆನಪಾಗಿ ಸ್ವಲ್ಪ ಫೀಲ್ ಆಯ್ತಷ್ಟೇ. ಮಾಡಿ, ನೀನ್ ಏನಾದ್ರೂ ಮಾಡ್ಕೊ, ಅವಳನ್ನ ಹಾಸ್ಪಿಟ್ಲಿಗೆ ಸೇರಿಸ್ತೀಯೋ ಅಥವಾ ಯಾರಾದ್ರೂ ಕೇರ್ ಟೇಕರ್ನ ಮನೆಗೆ ಕರ್ಕೊಂಡ್ಬಂದು ಅವಳನ್ನ ನೋಡ್ಕೋತೀಯೋ ನೋಡ್ಕೋ, ಏನಾದ್ರೂ ಮಾಡ್ಕೋ. ಜಸ್ಟ್ ಡೋಂಟ್ ಡಿಸ್ಟರ್ಬ್ ಮೀ. ಯಾವುದೇ ಕಾರಣಕ್ಕೂ ನನ್ನ ಎಲೆಕ್ಷನ್ಗೆ ಅಥವಾ ಪ್ರಚಾರಕ್ಕೆ ಯಾವುದೇ ತೊಂದರೆ ಆಗದೆ ಇರೋ ನೋಡ್ಕೋ ಅಷ್ಟೇ. ಮಾಮ್ ಯಾಕೆ ಯಾವಾಗಲೂ ಸಾವಿತ್ರಿ ಬಗ್ಗೆ ಇಷ್ಟೊಂದು ನೆಗ್ಲೆಕ್ಟ್ ಮಾಡ್ತಾರೆ? ನಾನು ಅವಳ ಬಗ್ಗೆ ಏನೇ ಮಾತಾಡಿದ್ರು ಸರಿಯಾಗಿ ರೆಸ್ಪಾನ್ಸೇ ಮಾಡಲ್ಲ. ಛೇ. ಮೇಡಮ್, ಆ ವಿಜಯಾಂಬಿಕಾ ನಾವು ಅಣಿಸಿರೋ ಪೋಸ್ಟರ್ ಮೇಲೆ ಅವಳು ಪೋಸ್ಟರ್ ಅಣಿಸ್ಕೊಂಡಿದ್ದಾಳೆ. ನಮ್ಮ ಹುಡುಗರಿಗೆಲ್ಲ ಹೊಡೆದು ಕಳಿಸ್ಬಿಟ್ಟಿದ್ದಾಳೆ ಅವಳು. ಅಯ್ಯೋ ದೇವ್ರೆ, ಹುಡುಗರಿಗೆಲ್ಲ ಹೊಡ್ಸಿದಾರ? ಸುಬ್ಬು, ನೀ ನಾಳೆಯಿಂದ ಅಲ್ಲಿಗೆಲ್ಲ ಹೋಗ್ಬೇಡ ಕಣೋ. ಅಕ್ಕ, ನೀನೇನಕ್ಕೆ ಹೆದರ್ಕೋತಾ ಇದೆಯಾ? ನನಗೇನು ಮಾಡ್ತಾರೆ ಅವರು? ಪಾಪ ನಮ್ಮ ಹುಡುಗರು ಬೆಳಿಗ್ಗೆಯಿಂದ ರಾತ್ರಿವರೆಗೂ ಅಣಿಸಿದ್ದಾರೆ. ಈಗ ನೋಡಿದ್ರೆ ಅವಳು ಪೋಸ್ಟರ್ ಅಣಿಸ್ಕೊಂಡು ಹುಡುಗರಿಗೆಲ್ಲ ಹೊಡೆದು ಕಳಿಸಿದಾಳೆ ಅಂದರೆ ಹಾಗಲ್ಲ ಕಣೋ. ಇವತ್ತು ಹುಡುಗರನ್ನೆಲ್ಲ ಹೊಡ್ಸಿದ್ದಾರೆ ಅಂದಮೇಲೆ ಇವತ್ತೆಲ್ಲ ನಾಳೆ ನಮ್ಮನೆ ಮುಂದೆ ಬಂದು ಗಲಾಟೆ ಮಾಡಿದ್ರೆ ಏನು ಕತೆ? ದನ, ಏನು ಮಾತು ಅಂತ ಆಡ್ತಿದ್ಯಾ ನೀನು? ನಾಳೆ MLA ಆಗೋರೋ ಮನೆ ಇದು. ನಾಳೆ ಅವ್ರು ಇಲ್ಲಿ ಬಂದು ಗಲಾಟೆ ಮಾಡೋಕ್ಕಾಗುತ್ತಾ? ಆಗ ಒಂದು ವೇಳೆ ಗಲಾಟೆ ಮಾಡಿದ್ರೆ ನಾವೇನು ಕೈ ಕೊಟ್ಕೊಂಡು ಸುಮ್ಮನೆ ಇರ್ತೀವಾ? ಹಾಗಂದ್ರೆ ನೀವು ಹೋಗಿ ಹೊಡಿತೀರಾ? ಅಲ್ಲ ಕಣಪ್ಪ, ನಮಗೆ ಈ ಹೊಡೆದಾಟ ಬಡದಾಟ ಎಲ್ಲ ಬೇಕಾ? ಸುಬ್ಬು, ಧನಲಕ್ಷ್ಮಿ ಹೇಳೋದ್ರೊಳಗೂ ಅರ್ಥ ಇದೆ. ಅವ್ರು ಏನೋ ಮಾಡ್ತಾರೆ ಅಂತ ನಾವು ಅವ್ರ ಹಾಗೆ ಮಾಡೋಕ್ಕಾಗತ್ತಾ?
ನ್ಯಾಯ ಕಾನೂನು ಅನ್ನೋದೆಲ್ಲ ಇದೆ. ನಾವು ಅದ್ರ ಮೂಲಕವೇ ಹೋಗೋಣ. ಹಾಗಂತ ನಾವು ಸುಮ್ಮನೆ ಕೂರಕ್ಕಾಗಲ್ಲ. ಸುಬ್ಬು, ನೀನು ಹುಡುಗರನ್ನೆಲ್ಲ ಕರ್ಕೊಂಡು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡು. ಹಾಗೆ ಆ FIR ಕಾಪಿನ ಮೀಡಿಯಾ ಮುಂದೆ ಇಡು. ಅಷ್ಟು ಮಾತ್ರ ಅಲ್ಲ ಸುಬ್ಬು, ಪೋಸ್ಟರ್ ಅಂಟಿಸೋಕ್ಕೆ ಪರ್ಮಿಷನ್ ಇರೋ ಕಡೆಲೆಲ್ಲ ಅವರು ಪೋಸ್ಟರ್ ಅಂಟಿಸೋಕ್ಕೆ ಮುಂಚೆನೇ ನಾವು ನಮ್ಮ ಪೋಸ್ಟರ್ಗಳನ್ನು ಅಂಟಿಸ್ಬಿಡ್ಬೇಕು. ಹಣದ ಬಲ ಇದೆ ಅಂತ ಸಿಕ್ದಲ್ಲೆಲ್ಲ ಪೋಸ್ಟರ್ಸ್ ಅಂಟಿಸೋದು, ಕಟ್ಔಟ್ಸ್ಗಳು ಹಾಕೋದು ಅದೆಲ್ಲ ಮಾಡ್ತಾರವರು. ಅದಕ್ಕೆ ನಾವು BBMPಗೆ ಕಂಪ್ಲೇಂಟ್ ಮಾಡಿ ಈ ಥರ ಭಿತ್ತಿಪತ್ರಗಳನ್ನು ಅಂಟಿಸ್ಬಾರ್ದು ಅನ್ನೋ ಜಾಗದಲ್ಲಿ ಅವರು ಭಿತ್ತಿಪತ್ರಗಳನ್ನು ಅಂಟಿಸ್ತಿದ್ದಾರೆ, ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿ ಅಂತ ಹೇಳೋಣ. ಇನ್ನೊಂದು ವಿಷಯ, ನಾವು ಎಲ್ಲೆಲ್ಲಿ ಪೋಸ್ಟರ್ ಅಂಟಿಸ್ತೀವೋ ಆ ಪೋಸ್ಟರ್ ಮೇಲೆಲ್ಲ ಒಂದು ಸ್ವಲ್ಪ ಎಣ್ಣೆ ಸವರಕ್ಕೆ ಹೇಳಿಬಿಡು. ಎಣ್ಣೆನ ಯಾಕಮ್ಮವ್ರೆ? ನಮ್ಮ ಪೋಸ್ಟರ್ ಮೇಲೆ ಅವ್ರೇನಾದರೂ ಅವ್ರ ಪೋಸ್ಟರ್ ಅಂಟಿಸಕ್ಕೆ ಬಂದರೆ ಆ ಪೋಸ್ಟರ್ ಹಾಗೇ ಜಾರ್ ಬಿಡಬೇಕು. ಇದೊಂದು ಪುಟ್ಟ ಕೆಲಸ ಅಂತ ಅನ್ನಿಸ್ಬೋದು, ಆದರೆ ಸಾವಿರಾರು ಕಡೆ ನಮ್ಮ ಪೋಸ್ಟರ್ಗಳು ಹಾಗೆ ಉಳ್ಕೊಳ್ಳುತ್ತವೆ. ಸೂಪರ್ ಅಮ್ಮೋರೆ, ಕರೆಕ್ಟು. ಈಗ ನಾವು ಪೋಸ್ಟ್ ಅಂಟ್ಸ್ ಬಂದಿರ್ತೀವಿ, ಅವರು ಬಂದು ಪೋಸ್ಟ್ ಅಂಟಿಸ್ತಾರೆ, ಆದರೆ 10 ನಿಮಿಷ ಆದಮೇಲೆ ಆ ಪೋಸ್ಟರ್ ಜಾರಾಗುತ್ತೆ. ಯಾಕಂದ್ರೆ ನಾವು ಎಣ್ಣೆ ಹಚ್ಚಿರ್ತೀವಿ. ಸೂಪರ್ ಅಮ್ಮೋರೆ, ಒಳ್ಳೆ ಐಡಿಯಾ ಇದು. ಟೈಮ್ ಆಯಿತು, ಪ್ರಚಾರಕ್ಕೆ ಹೋಗ್ಬೇಕು. ಮೇಡಮ್ ಹೊರಡ ಬನ್ನಿ. ಸರಿಪ್ಪ, ಹುಷಾರಾಗಿ ಹೋಗಿ ಬನ್ನಿ. ಹಾಗೆ ನಾನು ಹೇಳಿದ ಪ್ರತಿಯೊಂದು ಅಂಶನೂ ನೀವಿಬ್ರು ಜ್ಞಾಪಕದಲ್ಲಿ ಇಟ್ಕೋಬೇಕು. ಸರಿ ಆಯಿತು. ಹಾಗೆ ಹೋಗ್ತಾ ನಂದಿನಮ್ಮವ್ರನ್ನೂ ಯಜಮಾನರು ಕರ್ಕೊಂಡು ಹೋಗ್ತೀವಿ. ಮಾಡಿ ಮಾಡಿ ಮಾಡಿ, ಲೇಟ್ ಆಗ್ತಿದೆ, ಪ್ರಚಾರಕ್ಕೆ ಹೋಗ್ಬೇಕು. ಪಾರ್ಟಿ ಮೀಟಿಂಗ್ ಅಲ್ಲಿ ಮೀಟಿಂಗ್ ಬೇರೆ ಇದೆ. ಅದು ಅಲ್ಲದೆ ಯಾವ ಮಿನಿಸ್ಟ್ರು ನಮ್ಮ ಪಾರ್ಟಿಗೆ ಸೇರ್ಕೋತಾರಂತ ಇವತ್ತು ಗೊತ್ತಾಗೋದಿನ. ಲೆಟ್ಸ್ ಗೋ, ಕಮ್ ಆನ್. ಮಾಮ್, ಒಂದೇ ಒಂದು ನಿಮಿಷ. ಸಾವಿತ್ರಿ, ಸಾವಿತ್ರಿ, ಏನಾಯ್ತು ಸಾವಿತ್ರಿ? ಹೊಟ್ಟೆ ತುಂಬಾ ನೋಯ್ತೈತೆ. ಓ ಮೈ ಗಾಡ್, ಇದು ಹೆರಿಗೆ ನೋವು ಅನ್ಸತ್ತೆ. ಮಾಮ್, ಮಾಮ್, ಏನಾಗಲ್ಲ, ಸಮಾಧಾನ ಮಾಡ್ಕೋ. ಏನ್ ಮಾಡಿ, ಏನಂತ ಹೇಳ್ದು? ಮಾಮ್, ಇವಳಿಗೆ ತುಂಬಾ ಹೊಟ್ಟೆ ನೋಯ್ತಿದೆಯಂತೆ, ಬೇಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು. ಮಾಡಿ, ನಾವು ಪ್ರಚಾರಕ್ಕೆ ಹೋಗ್ಬೇಕು, ಈಗಾಗಲೇ ಲೇಟ್ ಆಗಿದೆ. ಲೆಟ್ಸ್ ಗೋ. ಮಾಮ್, ಇವಳನ್ನ ಹೀಗೆ ಬಿಟ್ಟು ನಾವು ಪ್ರಚಾರಕ್ಕೆ ಹೋದ್ರೆ ಇವಳು ಸತ್ತೋಗ್ತಾಳೆ ಮಾಮ್. ಓಕೆ ಮಾಡಿ, ಇದು ಪರ್ಫೆಕ್ಟ್ ಟೈಮು. ಹೇಗೂ ಫೋಟೋಗ್ರಾಫರ್ಸ್ ಬರ್ತಿದ್ದಾರೆ, ಇದು ಎಲೆಕ್ಷನ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಈ ಸಿಚುವೇಶನ್ ನಾವು ಕರೆಕ್ಟಾಗಿ ಯೂಟಿಲೈಸ್ ಮಾಡ್ಕೊಳ್ಳೋಣ.